ದೇವ್ರು ನನ್ನನ್ನು ಆರಿಸ್ಕೊಳ್ಳೇಬೇಕು ಅಂತ ಆರಿಸ್ಕೊಳ್ಳಿಕ್ಕೋಸ್ಕರ ತುಂಬ ಪ್ರಯತ್ನಪಟ್ಟು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀವಿ ನಾವು. ಹೀಗಿರುವಾಗ ದೇವರು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ ದೇವರು ನಿಮ್ಮನ್ನು ಯೇಸು ಥರನೇ ನೋಡ್ತಾ ಇದ್ದಾರೆ. ಆ ರೀತಿ ಎಲೆಕ್ಟ್ ಮಾಡಿದ್ದಾರೆ ಅಂದರೆ ಒಪ್ಕೊಳ್ಳಿಕ್ಕೆ ನಮಗೆ ಈ ಬ್ರೈನ್ ಪರ್ಮಿಟ್ ಮಾಡಲ್ಲ. ಈ ಬ್ರೈನ್ ಒಳಗಡೆ ಲಾ ವರ್ಕ್ ಆಗುತ್ತೆ, ಧರ್ಮಶಾಸ್ತ್ರ ಇದು ಒಪ್ಕೊಳ್ಳಲ್ಲ. ಲಾ ಈಸ್ ಆಲ್ವೇಸ್ ಅಗೇನ್ಸ್ಟ್ ಗಾಡ್ಸ್ ಗ್ರೇಸ್. ಧರ್ಮಶಾಸ್ತ್ರ ಅಂತಕ್ಕಂಥದ್ದು ನಿಯಮ ಯಾವತ್ತಿದ್ರೂ ದೇವರ ಕೃಪೆಗೆ, ದೇವರ ಪ್ರೀತಿಗೆ ದೊಡ್ಡ ಶತ್ರು ಅದು ಲಾ. ಈ ಲಾ ಯಾರಲ್ಲಿರುತ್ತೆ? ಪಾಪಿಗಳಲ್ಲಿಲ್ಲ, ರಿಲಿಜಿಯಸ್ ಪೀಪಲ್. ಆಲ್ ದೋಸ್ ಹೂ ಆರ್ ಪ್ರಾಕ್ಟಿಸಿಂಗ್ ರಿಲಿಜಿಯನ್ ಬೇಸ್ಡ್ ಆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್, for them it is very, very difficult to accept this free gift of righteousness. ದೇವರ ಈ ಉಚಿತ ವರದಾನವಾದಂತಹ ಈ ದೇವರ ನೀತಿ, ದೇವರ ಸತ್ಸಂಬಂಧ ಒಪ್ಕೊಳ್ಳಿಕ್ಕೆ, ನೀತಿವಂತರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇರುವ ನಮಗೆಲ್ಲ ತುಂಬ ಕಷ್ಟ. ಆದರೆ ಒಬ್ಬ ಪಾಪಿಗೆ, ಅವನಿಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ದೇವರಿಲ್ಲ, ಏನೂ ಇಲ್ಲ, ಫುಲ್ ಟೈಟ್ ಎಣ್ಣೆ ಪಾರ್ಟಿ, ಪಾಪದಲ್ಲೇ ಬದುಕ್ತಾ ಇರ್ತಾನೆ, ಎಲ್ಲ ಥರದ ಪಾಪ, ಅವನಿಗೇನೂ ಇಲ್ಲ. ಅವನಿಗೆ ಹೇಳ್ತಾನೆ, ನೋಡಪ್ಪ ನಿಂಗೊಂದು ಚಾನ್ಸ್ ಇದೆ, ನೀನು ಯೇಸು ನಂಬು. ಯೇಸು ನಂಬಿಟ್ರೆ ದೇವ್ರ ಮಗನ ಸ್ಥಾನ ಕೊಡ್ತಾರೆ, ದೇವರು ನಿನ್ನನ್ನು ಅವ್ರ ಮಗ ಅಂತ ಎಲೆಕ್ಟ್ ಮಾಡ್ತಾರೆ. ಹೌದಾ? ಹೌದು. ಹೇಗೆ ನಂಬೋದು? ನೋಡು, ನಿನಗೋಸ್ಕರನೇ ಈ ಪಾಪದ ಸಂಬಳ ದೇವರು ಅಲ್ಲಿ ಅವನಿಗೆ ಕೊಟ್ಟಿದ್ದಾರೆ, ಯೇಸು ಕೊಟ್ಟಿದ್ದಾರೆ. ಆ ಶಿಲುಬೆ ಮರಣ ನೋಡು. ಅದು ಯಾಕೆ ಗೊತ್ತಾ? ಅವರು ಅನೀತಿವಂತರಲ್ಲ, ನೀತಿವಂತ. ಆ ನೀತಿವಂತ ಸತ್ತಿದ್ದು ಯಾರಿಗೆ ಗೊತ್ತಾ? ಎಲ್ಲ ಅನೀತಿವಂತರಿಗೋಸ್ಕರ. ನೀನು ನಂಬೋದಾದರೆ ನಿನಗೊಂದು ಚಾನ್ಸ್ ಇದೆ ದೇವ್ರ ಮಗನಾಗಲಿಕ್ಕೆ. ನಾನು ನಂಬ್ತೀನಿ, ಹಂಗಾದ್ರೆ ನಾನು ನಂಬ್ತೀನಿ ಅಂತ ಹೇಳ್ತಾನೆ. ಅವನ ಹತ್ರ ಬೇರೆ ಏನೂ ಇಲ್ಲ, ಬ್ಯಾಪ್ಟಿಸಮ್ ಇಲ್ಲ, ಕನ್ಫರ್ಮೇಷನ್ ಇಲ್ಲ, ಯಾವುದು ತಗೊಂಡಿಲ್ಲ. ಅವನು ಯಾವ ಸಭೆಯವನೂ ಅಲ್ಲ, ಅವನು ಅನ್ಯ ಧರ್ಮ. ಅವನಿಗೆ ನಂಬಲಿಕ್ಕೆ ಏನೂ ಇಲ್ಲ, ಅವನು ಪುಣ್ಯ ಕಾರ್ಯ ಏನೂ ಮಾಡಿಲ್ಲ, ಜೀವಮಾನದಲ್ಲಿ ಯಾವತ್ತೂ ಒಂದು ಒಳ್ಳೆ ಕಾರ್ಯನೂ ಮಾಡಿದ್ದೇ ಇಲ್ಲ, ಮಾಡಿದ ಪೂರ್ತಿ ಪಾಪದ ಕಾರ್ಯ. ಅವನಿಗೆ ಎತ್ಕೊಂಡು ಬರಲಿಕ್ಕೆ ಏನೂ ಇಲ್ಲ, ನಂಬಿಕೆ ಇಡ್ಲಿಕ್ಕೆ ಮಾತ್ರ ಆಧಾರ ಇದೆ. ಓನ್ಲಿ ಒನ್ ಥಿಂಗ್ ಹಿ ಕ್ಯಾನ್ ಬಿಲೀವ್ ಅಷ್ಟೇ. ಹಿ ಹ್ಯಾಸ್ ನಥಿಂಗ್ ಟು ಕಮ್ ಬಿಫೋರ್ ಗಾಡ್. ನಥಿಂಗ್ ಮೀನ್ಸ್ ಏನು ಒಳ್ಳೆತನ ಏನೂ ಇಲ್ಲ. ನಮ್ಮ ಹತ್ರ ಇದೆಯಾ? ನಮ್ಮ ಹತ್ರ ದೇವ್ರ ಮುಂದೆ ಬರಲಿಕ್ಕೆ ಏನಾದರೂ ಒಳ್ಳೆತನ ಇದೆಯಾ? ಬೇಕಾದಷ್ಟಿದೆ ಅಲ್ವಾ? ಅದಕ್ಕೆ ನಾವು ಅಲ್ಲಿ ರೀಚ್ ಆಗಲ್ಲ. ಪೂರ್ತಿ ಕಳ್ತನ, ಪೂರ್ತಿ ಮೋಸ, ಪೂರ್ತಿ ವರ್ಸ್ಟ್, ಒಳ್ಳೇದು ಒಂದೂ ಇಲ್ಲ. ಅವನು ಏನಾದರೂ ಬರಬೇಕಂದ್ರೆ ಅವನಿಗೊಂದು ಚಾನ್ಸ್ ಕೊಡಬೇಕು. ದೇವರು ಚಾನ್ಸ್ ಕೊಟ್ಟಿದ್ದು ಹೀಗೆ. ಅಲ್ಲಿ ಶಿಲುಬೆ ಮೇಲಿದ್ದಾನಲ್ಲ, ಅವನ್ನ ನಂಬ್ತೀಯಾ? ಅವನು ಸತ್ತಿದ್ದು ನಿನಗೋಸ್ಕರನೇ ಅಂತ ನೀನು ನಂಬ್ತೀಯಾ? ನಂಬೋದಾದ್ರೆ ನೀನು ಬರ್ತೀಯಾ? ಆ ಕಡೆ ನೋಡ್ತಾನೆ ಏನೂ ಇಲ್ಲ, ಈ ಕಡೆ ನೋಡ್ತಾನೆ ಏನೂ ಇಲ್ಲ, ಕಾಣಿಕೆ ಇಲ್ಲ, ಏನಿಲ್ಲ. ಸರಿ ಆಯಿತು, ನಾನು ನಂಬ್ತೀನಿ ಅವನು ನನಗೋಸ್ಕರ ಸತ್ತಿದ್ದಾನೆ ಅಂತ ನಾನು ನಂಬ್ತೀನಿ. ನನ್ನಂತ ಒಂದು ಪಾಪಿಗೋಸ್ಕರ ಅವನು ಸತ್ತಿದ್ದಾನೆ ಅಂತ ನಾನು ನಂಬ್ತೀನಿ. ನನಗೆ ಶಿಕ್ಷೆ ಇಲ್ಲ, ದೇವರು ನನಗೋಸ್ಕರ ನನ್ನ ಬದಲಿಗೆ ಅವನನ್ನು ಶಿಕ್ಷಿಸಿದ್ದಾರೆ ಅಂತ ನಾನು ನಂಬ್ತೀನಿ. ಹಾಗಾದರೆ ದೇವ್ರು ಹೇಳ್ತಾರೆ, ನೀನು ಅವನ್ನ ನಂಬೋದಾದರೆ ನಾನು ನಿನ್ನನ್ನು ನಂಬ್ತೀನಿ. ಇವತ್ತಿಂದ ನೀನು ನನ್ನ ಮಗ ಅಂತ ನಾನು ನಂಬ್ತೀನಿ. ನಂಬಿಕೆ ಉಳಿಸ್ಕೊ.